ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ನಾನು ಪುಷ್ಪ. ಫ್ರೆಂಡ್ಸ್, ಇದುವರೆಗೆ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಬಳೆಗಳನ್ನು ನಾವು ಈಸಿಯಾಗಿ ತೊಟ್ಕೊಳ್ಬೋದು. ಅದೇನೋ ನಾವು ಹಾಕೊಳ್ಳುವಾಗ ಅದು ಈಸಿಯಾಗಿ ಹೋಗುತ್ತೆ, ಬಟ್ ಅದನ್ನು ಬಿಚ್ಚಬೇಕು ಅನ್ನುವಾಗ ಈ ರೀತಿ ಕಷ್ಟ ಆಗುತ್ತೆ. ಇಲ್ಲಿ ನಮಗೆ ಒಂದು ರೀತಿ ಅಡ್ಡ ಮೂಳೆ ಸಿಕ್ಕಂಗಾಗುತ್ತೆ. ಸೊ ಅದನ್ನ ಈಸಿಯಾಗಿ ತೆಗಿಬೇಕಂದ್ರೆ ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಈ ರೀತಿ ಕೊಬ್ಬರಿ ಎಣ್ಣೆ ತೆಗೆದುಕೊಂಡು ಕೈ ಮೇಲೆ ಚೆನ್ನಾಗಿ ನೀವು ರಬ್ ಮಾಡ್ಕೊಳ್ಳಿ. ನೋಡಿ, ತೋರಿಸ್ತಾ ಇದ್ದೀನಿ. ಸೊ ಎಷ್ಟೇ ಬಳೆ ಟೈಟ್ ಆಗಿದ್ರೂ ನೀವು ಅದನ್ನು ಈಸಿಯಾಗಿ ಕೈಯಿಂದ ಬಿಚ್ಕೊಳ್ಬಹುದು. ಈ ರೀತಿ ನೀಟಾಗಿ ಕೈ ಮೇಲೆ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿಕೊಂಡು, ಸೊ ನೋಡಿ, ನೀವು ಈ ರೀತಿ ನಿಧಾನ ಎಳೆದ್ರೇ ಸಾಕು, ಅದು ಈಸಿಯಾಗಿ ಕೈಯಿಂದ ಬಳೆ ಬಿಚ್ಕೊಳ್ತಾ ಬರುತ್ತೆ. ಸೊ ಇದಕ್ಕೆ ನೀವು ಸೋಪ್ ಬೇಕಿದ್ರೆ ಹಾಕ್ಬೋದು, ಬಟ್ ನಾನು ಈಸಿಯಾಗಿ ಎಣ್ಣೆಯನ್ನು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಟೈಟಾಗಿತ್ತು ಬಳೆ ಅಂತೇಳಿ. ನೋಡಿ, ಇಲ್ಲಿ ನೀವು ಈಸಿಯಾಗಿ ಈ ರೀತಿಯಾಗಿ ರಿಮೂವ್ ಮಾಡ್ಕೊಳ್ಬಹುದು. ನೋಡಿ, ನಾನು ಈಸಿಯಾಗಿ ಎಲ್ಲ ಬಳೆಯನ್ನು ಈ ರೀತಿಯಾಗಿ ರಿಮೂವ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ, ಯಾವುದೇ ಕಷ್ಟ ಆಗಲ್ಲ. ಇಡ್ಲಿ ಹಿಟ್ಟನ್ನು ನಾವು ಫ್ರಿಡ್ಜಲ್ಲಿ ಇಟ್ಟು ಇಡ್ಲಿಯನ್ನು ಹುಯ್ದಾಗ ಇಡ್ಲಿ ತುಂಬ ಗಟ್ಟಿಯಾಗಿರುತ್ತೆ. ಇಡ್ಲಿ ಸಾಫ್ಟಾಗಿ ಬರಬೇಕು ಅಂತ ಹೇಳಿದರೆ 1 ಸ್ಪೂನ್ ನೀವು ಕೊಬ್ಬರಿ ಎಣ್ಣೆಯನ್ನು ತೆಗೆದುಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಇಡ್ಲಿ ಹುಯ್ಯೋದ್ರಿಂದ ಇಡ್ಲಿ ತುಂಬಾ ಸಾಫ್ಟಾಗಿರುತ್ತೆ. ನೋಡಿ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಫ್ರಿಡ್ಜಿಂದ ತೆಗೆದಿರುವಂತಹ ಹಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿ ನಾನು ನಿಮಗೆ ಇಡ್ಲಿಯನ್ನು ಹುಯ್ದು ತೋರಿಸ್ತಾ ಇದ್ದೀನಿ. ನೋಡಿ, ಸೊ ನೀವು ಈ ರೀತಿ ಮಾಡೋದ್ರಿಂದ ತುಂಬಾ ಸಾಫ್ಟಾಗಿರುತ್ತೆ. ನೀವು ಏನು ಫ್ರೆಶ್ ಆಗಿ ಹಿಟ್ಟನ್ನು ಮಾಡ್ಕೊಂಡಿರ್ತೀರ ಅಷ್ಟೇ ಫ್ರೆಶ್ ಆಗಿರುತ್ತೆ. ಯಾವುದೇ ರೀತಿ ಇಡ್ಲಿ ಗಟ್ಟಿಯಾಗಿರಲ್ಲ. ನೋಡಿ, ತೋರಿಸ್ತಾ ಇದ್ದೀನಿ. ಸೊ ನಾನು ನಿಮಗೆ ಬೇಯಿಸಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇಡ್ಲಿ ಬೆಂದಿದೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಸೊ ಫ್ರಿಡ್ಜಲ್ಲಿ ಇಟ್ಟು ನೀವು ಹುಯ್ದರೂ ಸಹ ನೋಡಿ ಇಡ್ಲಿ ಎಷ್ಟು ಸಾಫ್ಟಾಗಿದೆ ಅಂತ ಹೇಳಿ. ಈ ಟಿಪ್ಸ್ ಹೇಗೆ ಅನಿಸ್ತು ಫ್ರೆಂಡ್ಸ್? ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಹೇಳಿ. ನೆಕ್ಸ್ಟು, ನಿಮ್ಮ ಮುಖದಲ್ಲಿರುವಂತಹ ಬ್ಲ್ಯಾಕ್ ಹೆಡ್ಸ್ ಇರ್ಬೋದು, ವೈಟ್ ಹೆಡ್ಸ್ ಇರ್ಬೋದು, ಇದನ್ನು ರಿಮೂವ್ ಮಾಡೋಕ್ಕೆ ನೀವು ಪಾರ್ಲರ್ಗೆ ಅಥವಾ ಸಲೂನ್ಗೆ ಹೋಗಬೇಕಾದ ಅವಶ್ಯಕತೆಯೇ ಇರೋಲ್ಲ. ನೀವು ಈಸಿಯಾಗಿ ಇದನ್ನು ಮನೆಯಲ್ಲೇ ರಿಮೂವ್ ಮಾಡ್ಕೊಳ್ಬಹುದು. ಹೇಗೆಪ್ಪ ಅಂತ ಹೇಳಿದರೆ, ಮನೆಯಲ್ಲಿ ನಿಮ್ಮ ಈ ಟಕ್ ಕ್ಲಿಪ್ ಅಂತ ಹೇಳ್ತೀವಲ್ಲ, ಈ ರೀತಿ ಕ್ಲಿಪ್ ಇದ್ದರೆ ಸಾಕು. ಈ ಕ್ಲಿಪ್ಪನ್ನು ತೆಗೆದುಕೊಂಡು ನೀವು ಸ್ವಲ್ಪ ಪ್ರೆಷರಲ್ಲಿ, ನೋಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಆ ರೀತಿಯಾಗಿ ನೀವು ಈ ರೀತಿ ಮೇಲೆ ಎಳ್ಕೊಂಡು ಬಂದಾಗ ನೋಡಿ ಅಲ್ಲಿ ನಿಮಗೆ ಕಾಣಿಸ್ತಾ ಇದೆ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ಹೇಳಿ. ಸೊ ಇದನ್ನು ನೀವು ಮನೆಯಲ್ಲಿ ಆರಾಮಾಗಿ ನೀವೇ ಮಾಡ್ಕೊಳ್ಬಹುದು. ಪಾರ್ಲರ್ಗೆಲ್ಲ ಹೋಗೋ ಅವಶ್ಯಕತೆಯೇ ಇರಲ್ಲ. ನೋಡಿರಿ ಎಷ್ಟೊಂದಿದೆ, ನೀಟಾಗಿ ಅದು ಬರ್ತಾ ಇದೆ ನೋಡಿ ಇಲ್ಲಿ. ಸೊ ನೀವು ಮನೆಯಲ್ಲೇ ಇದನ್ನು ಈಸಿಯಾಗಿ ಮಾಡ್ಕೊಳ್ಬಹುದು. ಯಾರ ಅವಶ್ಯಕತೆಯೂ ಇರಲ್ಲ. ಸೊ ಇನ್ನೊಬ್ಬರು ಅದನ್ನು ಮಾಡಿಕೊಡ್ಬೇಕು ಅನ್ನೋ ಅವಶ್ಯಕತೆಯೂ ಇರಲ್ಲ. ಸೊ ಅದನ್ನೇ ನೀವಾಗೆ ಮಾಡ್ಕೊಳ್ಬಹುದು. ನೋಡಿ, ಕಾಣಿಸ್ತಾ ಇದೆ ಎಷ್ಟೊಂದಿದೆ ಅಂತ ಹೇಳಿ. ಇದನ್ನು ನೀವು ಮೂಗಿನ ಮೇಲೂ ಕೂಡ ಇದನ್ನು ರಿಮೂವ್ ಮಾಡ್ಕೊಳ್ಬಹುದು. ಮೂಗು ಮೇಲಿರುವಂತಹ ವೈಟ್ ಹೆಡ್ಸ್ ಕೂಡ ಈಸಿಯಾಗಿ ತೆಗೆದುಕೊಳ್ಬಹುದು.
ನೋಡಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟಿದೆ ಅಂತ ನೋಡಿ. ರಿಮೂವ್ ಮಾಡಿರುವಂತಹ ವೈಟ್ ಹೆಡ್ಸ್ ಇದು. ನೆಕ್ಸ್ಟ್ ಒಂದು ಸ್ವಲ್ಪ ಕಲ್ಲುಪ್ಪನ್ನು ನೀವು ಈ ಮನೆ ಒರೆಸುವ ನೀರಿಗೆ ಹಾಕ್ಕೊಂಡು ನೀವು ವಾರದಲ್ಲಿ 2-3 ಬಾರಿ ಮನೆಯನ್ನು ಒರೆಸೋದ್ರಿಂದ ನೀವು ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿಯನ್ನು ನೀವು ಈಸಿಯಾಗಿ ರಿಮೂವ್ ಮಾಡ್ಕೊಳ್ಬಹುದು. ಗುರುವಾರ ಒಂದು ದಿನ ಬಿಟ್ಟು ಬಾಕಿ ಎಲ್ಲ ದಿನವೂ ನೀವು ಉಪ್ಪು ಹಾಕಿ ನೆಲವನ್ನು ಒರೆಸಿ. ಮನೆಯಲ್ಲಿ ತುಂಬ ದಿನಗಳ ಕಾಲ ರವೆಯನ್ನು ನೀವು ನೀಟಾಗಿ ಫ್ರೆಶ್ ಆಗಿ ಇಟ್ಕೊಳ್ಬೇಕು, ಅದು ಹುಳ ಬರಬಾರ್ದು ಅಂತ ಹೇಳಿದರೆ ನೀವು ಈ ರೀತಿಯಾಗಿ ರವೆಯನ್ನು ಹುರಿದು ನೀವು ಅದನ್ನು ಒಂದು ಪ್ಲಾಸ್ಟಿಕ್ ಕವರ್ ಇರಬಹುದು ಅಥವಾ ಯಾವುದಾದ್ರು ಕಂಟೈನರ್ಗೆ ಹಾಕಿಟ್ಕೊಳ್ಳೋದ್ರಿಂದ ರವೆ ನೀಟಾಗಿರುತ್ತೆ, ಯಾವುದೇ ರೀತಿ ಹುಳು ಆಗಲ್ಲ. ಹೇಗಿತ್ತು ಫ್ರೆಂಡ್ಸ್ ಇವತ್ತಿನ ಟಿಪ್? ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ, ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ಹೊಸದಾಗಿ ನೋಡ್ತಾ ಇರೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.